ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 28ನೇ ಅಧ್ಯಾಯವನ್ನು ಶುರು ಮಾಡೋಣ. ಅವಳನ್ನು ಹುಡುಕಿಕೊಂಡು ಬಂದಿದ್ದ ಸಿದ್ಧಾರ್ಥ್ ಆಘಾತದಲ್ಲಿ ನಿಂತು ಬಿಟ್ಟಿದ್ದ. ಅದಿತಿ, ಐ ಆಮ್ ಸಾರಿ, ಇದನ್ನೆಲ್ಲ ನಾನು ಮಾಡಿಲ್ಲ ಎಂದು ಹೇಳುತ್ತಾ ಸಿದ್ಧಾರ್ಥ್ ಅವಳ ಬಳಿ ಬರಲು ಪಕ್ಕದಲ್ಲಿದ್ದ ಗಾಜಿನ ಟೇಬಲ್ ಹೊಡೆದು ಹಾಕಿದ ಅದಿತಿ ಜೋರಾಗಿ ಕಿರ್ಚಿದ್ದಳು. ಸಾಕು, ನನಗೇನು ಹೇಳೋಕ್ಕೆ ಬರಬೇಡ ನೀನು. ಎಲ್ಲ ಮೋಸ, ನನ್ನ ಸುತ್ತಲಿನ ಪ್ರಪಂಚನೇ ಮೋಸ ಹೋದೆ ನಾನು. ಎಲ್ಲರೂ ಮೋಸ ಮಾಡಿಬಿಟ್ರು. ಇಲ್ಲಿಗೆ ಬರೋ ತನಕ ನೀನು ನನ್ನನ್ನು ಪ್ರೀತಿಸ್ತಿರೋದು ಸುಳ್ಳಾಗಿರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಿದ್ದೆ. ಆದರೆ ಆ ಸುಳ್ಳನ್ನು ನಿಜ ಮಾಡಿಬಿಟ್ಟಿಯಲ್ಲೋ. ನಿನ್ನನ್ನು ನಾನು ಜೀವದ ಗೆಳೆಯನಂತೆ ನೋಡ್ತಿದ್ದೆ. ಆದರೆ ನೀನು ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀನು ನನ್ನನ್ನು ಇಷ್ಟಪಡ್ತಾ ಇದೀಯಾ? ಯಾಕೋ ಈ ವಿಷಯ ನನ್ನಿಂದ ಮುಚ್ಚಿಟ್ಟೆ? ಇದೆಲ್ಲ ಏನಿದೆಲ್ಲ? ನೀನು ಮತ್ತೆ ಅಭಿರಾಮ್ ಸೇರ್ಕೊಂಡು ಮಾಡ್ತಿರೋದಾ? ಮೊದಲು ನನ್ನ ಕೊರಳಿಗೆ 3 ಗಂಟೆ ಹಾಕಿರುವ ವ್ಯಕ್ತಿಯನ್ನು ಇಲ್ಲಿ ಕರೆಸು. ಮಿಸ್ಟರ್ ಸಿದ್ಧಾರ್ಥ್, ಅವರು ಫೋನ್ ರಿಸೀವ್ ಮಾಡದೇ ಇರಲಿ. 5 ನಿಮಿಷದಲ್ಲಿ ಇಲ್ಲಿರಬೇಕು ಅವರು ಎಂದವಳು. ಮಿಸ್ಟರ್ ಅಭಿರಾಮ್ ವಸಿಷ್ಠ, ನೀವಿಲ್ಲೇ ಎಲ್ಲೋ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೆ 5 ನಿಮಿಷ ಸಮಯ ಇರೋದು. ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನೀವಿಲ್ಲಿಗೆ ಬರಲೇಬೇಕು. ಬನ್ನಿ ಮಿಸ್ಟರ್ ಅಭಿರಾಮ್ ವಸಿಷ್ಠ ಎಂದು ಅದಿತಿ ಕೋಪದಲ್ಲಿ ಕಿರ್ಚಿದಾಗ ಅದೇ ರೆಸಾರ್ಟ್ನ ಅಲ್ಲಿ CC ಕ್ಯಾಮರಾ ಮುಂದೆ ಕೂತು ಇದನ್ನೆಲ್ಲ ನೋಡುತ್ತಿದ್ದ ಅಭಿರಾಮ್ ವಸಿಷ್ಠ ತನ್ನ ಸಮಯ ಬಂದಾಯಿತು ಎಂದುಕೊಂಡವನು ಪಾರ್ಟಿ ಹಾಲ್ ಕಡೆ ಹೆಜ್ಜೆ ಹಾಕಿದನು. ಅದಿತಿ, ಪ್ಲೀಸ್ ಕೋಪ ಮಾಡ್ಕೋಬೇಡ, ತಾಳ್ಮೆಯಿಂದ ಇರು. ನಾನು ನಿನ್ನನ್ನು ಪ್ರೀತಿಸಿದ್ದು ನಿಜ, ಆದರೆ ಈಗ ನಿನ್ನನ್ನು ಆ ದೃಷ್ಟಿಯಿಂದ ನೋಡ್ತಿಲ್ಲ ಕಣೆ. ನೀನೀಗ ಅಭಿರಾಮ್ನ ಹೆಂಡ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿನ್ನಿಂದ ಆದಷ್ಟು ದೂರ ಇರಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಆದರೆ ಅಭಿರಾಮ್ ಪದೇ ಪದೇ ನಮ್ಮಿಬ್ಬರನ್ನ ಒಟ್ಟಾಗಿರುವಂತೆ ಮಾಡ್ತಿದ್ದಾರೆ. ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಅದಿತಿ. ಪ್ಲೀಸ್ ನನ್ನನ್ನು ನಂಬು. ಪ್ರೀತಿ ಹೇಳ್ಕೊಳ್ಳೋ ಸಮಯದಲ್ಲಿ ಹೇಳ್ಕೊಳ್ಳದೆ ಅಸಹಾಯಕನಾಗಿ ಉಳಿದ ನತದೃಷ್ಟ ನಾನು. ಪ್ಲೀಸ್ ನನ್ನ ಪ್ರೀತಿ ಬಗ್ಗೆ ಕೇವಲವಾಗಿ ಮಾತಾಡ್ತಾ ನೀನು ನೋವು ಅನುಭವಿಸ್ಬೇಡ. ನೀನು ಅಭಿರಾಮ್ ಚೆನ್ನಾಗಿರಬೇಕು. ನೀವಿಬ್ಬರು ಚೆನ್ನಾಗಿ ಜೀವನ ಮಾಡಬೇಕು. ಬೇಕಾದರೆ ನಾನು ಮತ್ತೆ ಅಪ್ಪ ಇಲ್ಲಿಂದ ದೂರ ಹೋಗ್ಬಿಡ್ತೀವಿ. ಆದರೆ ನೀನೀಗ ಅವನ ಜೊತೆ ಜಗಳ ಮಾಡಬೇಡ ಅದಿತಿ. ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡು ಎಂದು ಸಿದ್ಧಾರ್ಥ್ ಅವಳ ಮುಂದೆ ಮಂಡಿಯೂರಿ ಕುಳಿತು ಬೇಡಿಕೊಳ್ಳುತ್ತಿದ್ದರೆ ಕೋಪದಲ್ಲಿ ಅವನತ್ತ ನೋಡಿದ ಅದಿತಿ ಅಲ್ಲಿದ್ದ ಕುರ್ಚಿಯ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಗಂಭೀರವಾಗಿ ಕುಳಿತುಕೊಂಡಳು. ನಿನ್ನ ಜೊತೆ ಈಗಲ್ಲ ಮಿಸ್ಟರ್ ಸಿದ್ಧಾರ್ಥ್ ಮಾತಾಡೋದು. ಮೊದಲು ಆ ವ್ಯಕ್ತಿಯ ಜೊತೆ ಮಾತಾಡ್ತೀನಿ, ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. ನಿನ್ನ ಜೊತೆ ಮಾತನಾಡೋದು ತುಂಬ ಬಾಕಿ ಇದೆ ಎಂದು ಕೋಪದಲ್ಲಿ ಹಲ್ಲು ಕಚ್ಚಿಕೊಂಡು ಹೇಳಿದ ಅದಿತಿ ಪಾರ್ಟಿ ಹಾಲ್ ಒಳಗೆ ಬರುತ್ತಿದ್ದ ಅಭಿರಾಮ್ ವಸಿಷ್ಠನನ್ನು ಕಂಡು ನಗುತ್ತಾ ಜೋರಾಗಿ ಚಪ್ಪಾಳೆ ತಟ್ಟಿದಳು. ವಾವ್, ಬರಬೇಕು ದ ಗ್ರೇಟ್ ಅಭಿರಾಮ್ ವಸಿಷ್ಠ ಅವರು. ತಾಳಿ ಕಟ್ಟಿರೋ ಹೆಂಡತಿಯನ್ನೇ ಬೇರೆಯವರಿಗೆ ತಲೆ ಹಿಡಿಯುವ ಕೆಲಸ ಮಾಡುತ್ತಿರುವ ಅಭಿರಾಮರಿಗೆ ಸ್ವಾಗತ ಸುಸ್ವಾಗತ. ಅಬ್ಬಬ್ಬಾ, ಏನು ನಟನೆ ನಿಮ್ಮದು. ದೊಡ್ಡ ಚಪ್ಪಾಳೆ ನಿಮಗೆ ಬರಲೇಬೇಕು ಎಂದು ಅದಿತಿ ವ್ಯಂಗ್ಯವಾಗಿ ಹೇಳುತ್ತಿದ್ದರೆ ಗಂಭೀರವಾಗಿ ಅವಳ ಮುಂದೆ ನಿಂತ ಅಭಿರಾಮ್ ಅವಳನ್ನೇ ದಿಟ್ಟಿಸಿ ನೋಡಿದ. ಅದಿತಿ, ಕೋಪ ಮಾಡ್ಕೋಬೇಡ, ಎಲ್ಲವನ್ನ ಸಮಾಧಾನವಾಗಿ ಯೋಚಿಸು. ನಿಂಗೆ ನಿಜವಾದ ಪ್ರೀತಿಯ ಬಗ್ಗೆ ತಿಳಿಯುತ್ತೆ. ಅದೇನಾಯಿತು ಅಂದರೆ ಎಂದು ಅಭಿರಾಮ್ ಮಾತು ಮುಂದುವರಿಸುವ ಮೊದಲೇ ಸಾಕು ಎಂದು ಜೋರಾಗಿ ಕಿರುಚಿದ ಅದಿತಿ ಮೇಲೆದ್ದಳು. ಸಮಾಧಾನದಿಂದ ಯೋಚಿಸಿ ನಿಜವಾದ ಪ್ರೀತಿಯ ಬಗ್ಗೆ ತಿಳಿಯಬೇಕಾ? ಯಾವ ಪ್ರೀತಿಯ ಬಗ್ಗೆ ಮಿಸ್ಟರ್ ಅಭಿರಾಮ್ ವಸಿಷ್ಠ? ನಿಮ್ಮ ಪ್ರೀತಿಯ ಬಗ್ಗೆನಾ? ಅಥವಾ ಇಲ್ಲಿ ನಿಂತಿದ್ದಾನಲ್ಲ, ಬಾಲ್ಯದಿಂದ ನನ್ನನ್ನು ಪ್ರೀತಿಸಿ ಅದನ್ನು ನನ್ನ ಜೊತೆ ಹೇಳ್ಕೊಳ್ದೆ ಮುಚ್ಚಿಟ್ಟುಕೊಂಡಿರುವ ಇವನ ಪ್ರೀತಿಯ ಬಗ್ಗೆ ಸಮಾಧಾನದಿಂದ ಯೋಚಿಸಬೇಕಾ? ಹೋ, ನನಗೀಗ ಅರ್ಥ ಆಯಿತು. ನಿಮಗೆ ನಿಮ್ಮ ಪ್ರೀತಿಯ ಹುಡುಗಿ ಕೃತಿಯನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ಅವರನ್ನು ನಿಮ್ಮ ಜೀವನಕ್ಕೆ ಕರೆದುಕೊಂಡು ಬರಬೇಕು ಅಂದರೆ ನಾನು ನಿಮ್ಮ ಜೀವನದಿಂದ ತೊಲಗಬೇಕು. ಅದಕ್ಕೆ ನನ್ನನ್ನು ಇವನಿಗೆ ತಗಲಾಕಿ ನನ್ನಿಂದ ಮುಕ್ತಿ ಪಡಿಬೇಕು ಅಂತಿದ್ದೀರಾ? ಎಂಥ ಪ್ರೀತಿ ನಿಮ್ಮದು, ಎಂಥ ತ್ಯಾಗ ನಿಮ್ಮದು. ನಿಮ್ಮ ಕೃತಿ ನಿಮಗೆ ಬೇಕೇ ಬೇಕು ಅಂತಿದ್ರೆ ನಂಗೆ ಯಾಕ್ರಿ ತಾಳಿ ಕಟ್ಟಿದ್ರಿ? ಗುರು ಹಿರಿಯರ ಸಮ್ಮುಖದಲ್ಲಿ ಇಡೀ ಊರಿನ ಜನರ ಮುಂದೆ ಈ ತಾಳಿಯನ್ನು ಯಾಕೆ ಕಟ್ಟಿದ್ರಿ? ಹಾಗಾದರೆ ಈ ತಾಳಿ ಬೆಲೆ ಇಲ್ವಾ? ನೀವಿಬ್ಬರು ನನ್ನನ್ನು ಆಟದ ಗೊಂಬೆ ಅಂದ್ಕೊಂಡಿದ್ದೀರಾ? ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ನೀವು ಒಂದು ದಿನಕ್ಕಾದರೂ ನನಗೆ ಗಂಡನಾಗಲಿಲ್ಲ.
ಅದೆಷ್ಟೋ ಕನಸುಗಳನ್ನು ಹೊತ್ಕೊಂಡು ನಿಮ್ಮ ಹೆಂಡತಿಯಾಗಿ ನಿಮ್ಮ ಮನೆಗೆ ಬಂದೆ. ಆದರೆ ಒಂದು ದಿನಕ್ಕೂ ಸಹ ನೀವು ನನ್ನನ್ನು ಹೆಂಡತಿಯಂತೆ ನಡೆಸ್ಕೊಳ್ಳಿಲ್ಲ. ನಾವಿಬ್ಬರು ಒಂದೇ ಹಾಸಿಗೆಯಲ್ಲಿ ಮಲಗೋದಿರಲಿ, ಇದುವರೆಗೂ ನೀವು ನನ್ನ ಕೈಯನ್ನು ಸಹ ಮುಟ್ಟಿಲ್ಲ. ಎಂಥ ನತದೃಷ್ಟ ಹೆಂಡತಿ ನಾನು ಅಲ್ವಾ? ಗಂಡನಿಗೆ ಒಬ್ಬಳು ಪ್ರೇಯಸಿ ಇದ್ಲು ಅಂತ ಗೊತ್ತಿದ್ರೂ ಸಹ ಅದನ್ನೆಲ್ಲ ಮರೆತು ನಿಮ್ಮ ಜೊತೆ ಹೊಸ ಜೀವನ ಮಾಡಬೇಕು ಅಂತ ಕನಸು ಕಾಣ್ತಿದ್ದೆ. ಆದರೆ ನೀವು ನನ್ನನ್ನು ನಿಮ್ಮ ಜೀವನದಿಂದ ಹೊರ ಹಾಕಲು ಕಾಯ್ತಿದ್ದೀರಾ. ಯಾಕೆ ಅಭಿ? ನಾನಷ್ಟು ಕೆಟ್ಟವಳಾ? ನಾನು ಚೆನ್ನಾಗಿಲ್ವಾ? ನಂಗೆ ಅಂದ ಇಲ್ವಾ? ಗುಣ ಇಲ್ವಾ? ದುಡ್ಡು ಇಲ್ವಾ? ನಾನು ಯಾಕೆ ಬೇಡ ನಿಮಗೆ ಎಂದು ಅದಿತಿ ಅಭಿರಾಮ್ ಕೊರಳಪಟ್ಟಿ ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಾ ಪ್ರಶ್ನಿಸುತ್ತಿದ್ದರೆ, ಅವಳ ಪ್ರಶ್ನೆಗೆ ಉತ್ತರಿಸದ ಅಭಿರಾಮ್ ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಟ್ಟಿದ್ದ. ಕಾರಣ ಅವಳ ಪ್ರಶ್ನೆಗಳಲ್ಲಿ ನ್ಯಾಯವಿತ್ತಲ್ಲವೇ? ಅದಿತಿಯ ಕಣ್ಣೀರಿನ ಕಟ್ಟೆ ಹೊಡೆದಿತ್ತು. ಮದುವೆ ಆದಾಗಿನಿಂದ ಒಂದು ದಿನವೂ ಸಹ ತನ್ನೊಂದಿಗೆ ಗಂಡನಂತೆ ವರ್ತಿಸದ ಅಭಿರಾಮ್ ಮೇಲೆ ತನ್ನೆಲ್ಲ ಕೋಪವನ್ನು ಅಳುತ್ತಲೇ ತೀರಿಸಿಕೊಂಡ ಅದಿತಿ ಸುಸ್ತಾದಂತೆ ಬೀಳುವಾಗ ಅಭಿರಾಮ್ಗಿಂತ ಮುಂಚಿತವಾಗಿ ಸಿದ್ಧಾರ್ಥ್ ಅವಳನ್ನು ಹಿಡಿದುಕೊಂಡಿದ್ದ. ಮಾತಾಡಿ ಅಭಿ, ನಿಮಗೆ ನಾನು ಬೇಡವಾ? ಹಾಗಾದರೆ ನೀವು ನನಗೆ ಡೈವರ್ಸ್ ಕೊಡ್ತೀರಾ? ನನ್ನ ಬಿಟ್ಬಿಡ್ತೀರಾ? ನೀವು ನನ್ನನ್ನು ಬಿಟ್ಟರೆ ನನಗೆ ಯಾರು ಗತಿ? ಮದುವೆಯಾಗಿ 3-4 ತಿಂಗಳಿಗೆ ಗಂಡನನ್ನು ಬಿಟ್ಟು ಬಂದವಳು ಅಂತ ಇಡೀ ಸಮಾಜ ನನ್ನನ್ನು ದೂಷಿಸುತ್ತೆ. ಗಂಡ ಬಿಟ್ಟವಳು ಎನ್ನುವ ಪಟ್ಟ ನನಗೆ ಬೇಡ ಅಭಿ. ನಿಮ್ಮ ಇಡೀ ಪ್ರೀತಿ ಕೊಡಿ ಸಾಕು. ಇಡೀ ಜನ್ಮ ಪೂರ್ತಿ ನಿಮ್ಮ ಮನೆಯಲ್ಲಿ ಇದ್ಬಿಡ್ತೀನಿ. ನನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ಳಿ ಅಂತ ನಿಮಗೆ ಬಲವಂತ ಮಾಡಲ್ಲ. ಆದರೆ ಈ ಸಮಾಜದ ಮುಂದೆ ನನಗೆ ಗಂಡನಾಗಿರಿ ಅಭಿ ಎಂದು ಅಳುತ್ತಾ ಅದಿತಿ ಕೊನೆಗೆ ಬೇಡಿಕೊಳ್ಳುವಂತೆ ಕೈ ಮುಗಿದಾಗ ಅಭಿರಾಮ್ ಹಾಗೂ ಸಿದ್ಧಾರ್ಥ್ ಇಬ್ಬರಿಗೂ ಅವಳ ಕಣ್ಣೀರು ಕಂಡು ನೋವಾಯಿತು. ಅದಿತಿ, ನಂಗೆ ಮಾತಾಡೋಕ್ಕೆ ಅವಕಾಶ ಕೊಡು. ನೀನು ಸಮಾಧಾನದಿಂದ ಕೇಳಿಸ್ಕೊಂಡ್ರೆ ಮಾತ್ರ ನನಗೆ ಮಾತಾಡೋಕ್ಕಾಗೋದು. ಇಲ್ಲಾಂದರೆ ಇದೇ ರೀತಿ ನಿನ್ನ ದುಃಖ ಮುಂದುವರಿಬೇಕಾಗುತ್ತೆ ನೋಡು. ನಾನೀಗ ದುಃಖದಲ್ಲಿದೆಯಾ? ಈ ಸಮಯದಲ್ಲಿ ನಿನ್ನ ಜೊತೆ ನಿಂತಿದ್ಯಾರು? ಸಮಾಜದ ಮುಂದೆ ತಾಳಿ ಕಟ್ಟಿರುವ ನಾನಾ, ಅಥವಾ ನಿನ್ನನ್ನು ಮನಸ್ಸಲ್ಲೇ ದೇವತೆ ಅಂತ ಇಟ್ಕೊಂಡು ಪೂಜಿಸುತ್ತಿರುವ ಸಿದ್ಧಾರ್ಥನ? ಹೇಳು, ನಿನ್ನ ಜೊತೆ ನಿಂತಿದ್ಯಾರು ಎಂದು ಅಭಿರಾಮ್ ಪ್ರಶ್ನಿಸಿದಾಗ ತನ್ನನ್ನು ಹಿಡಿದುಕೊಂಡಿದ್ದ ಸಿದ್ಧಾರ್ಥನ ಅಳುತ್ತಲೇ ನೋಡಿದ ಅದಿತಿ ಅವನಿಂದ ದೂರ ಸರಿದಳು. ಅಭಿ ಪ್ಲೀಸ್, ನೀವಿಬ್ಬರು ನಿಮ್ಮ ಜಗಳವನ್ನು ಇಲ್ಲಿಗೆ ನಿಲ್ಲಿಸಿ. ನನ್ನಿಂದ ನಿಮ್ಮಿಬ್ಬರ ನಡುವೆ ಜಗಳ ನಡೀತಿರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಇದೇ ಕಾರಣಕ್ಕೆ ನಾನು ನನ್ನ ಪ್ರೀತಿಯ ವಿಷಯನ ಮುಚ್ಚಿಟ್ಟು ನಿಮ್ಮೆಲ್ಲರಿಂದ ದೂರ ಹೋಗಬೇಕು ಅಂತ ಇದ್ದದ್ದು. ಆದರೆ ನೀನು ಯಾಕೆ ಎಲ್ಲ ಸತ್ಯನ ಅದಿತಿಗೆ ಗೊತ್ತಾಗುವಂತೆ ಮಾಡಿದೆ? ನೋಡು ಅವಳೆಷ್ಟು ನೋವು ಪಡ್ತಿದ್ದಾಳೆ ಅಂತ. ಅಭಿ ಪ್ಲೀಸ್ ಅರ್ಥ ಮಾಡ್ಕೊ. ಅದಿತಿ ನಿನ್ನನ್ನು ತುಂಬ ಇಷ್ಟಪಡ್ತಾಳೆ. ನಿಮ್ಮಿಬ್ಬರಿಗೂ ಮದುವೆ ಆಗಿದೆ. ನಿಮ್ಮ ಎರಡೂ ಕುಟುಂಬಗಳು ಸಹ ನಿಮ್ಮ ಸುಖ ಸಂಸಾರವನ್ನು ನೋಡಲು ಕಾತುರದಿಂದ ಕಾಯ್ತಿದ್ದಾರೆ. ಅಂಥದ್ರಲ್ಲಿ ನೀವಿಬ್ಬರೂ ಈ ರೀತಿ ನನ್ನ ವಿಷಯಕ್ಕೆ ಜಗಳ ಆಡೋದು ನಂಗೆ ಇಷ್ಟ ಇಲ್ಲ. ಆ್ಯಂಡ್ ಅಭಿ, ನೀನು ನಿನ್ನ ಹಳೆ ಪ್ರೀತಿಯನ್ನು ಮರೆತು ಅದಿತಿಯ ಜೊತೆ ಹೊಸ ಜೀವನನ ಶುರು ಮಾಡು. ನನ್ನ ಪ್ರೀತಿ ಮುಗಿದು ಹೋದ ಕತೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡ ಪ್ಲೀಸ್. ಅದಿತಿಯನ್ನು ಚೆನ್ನಾಗಿ ನೋಡ್ಕೊ. ಅವಳು ತುಂಬ ಒಳ್ಳೆ ಹುಡುಗಿ. ಇದುವರೆಗೂ ಒಂದು ದಿನಕ್ಕೂ ಅವಳ ಕಣ್ಣಿಂದ ಕಣ್ಣೀರು ಬಂದಿರಲಿಲ್ಲ. ಆದರೆ ನನ್ನ ಪ್ರೀತಿಯ ವಿಷಯ ಕೇಳಿ ಎಷ್ಟು ಅಳ್ತಿದ್ದಾಳೆ ನೋಡು. ಇದೇ ಕಾರಣಕ್ಕೆ ನಾನು ನನ್ನ ಪ್ರೀತಿನ ಹೇಳ್ಕೊಳ್ಳೋಕ್ಕೆ ಆಗಲಿಲ್ಲ. ನನ್ನ ಮುಗಿದು ಹೋದ ಪ್ರೀತಿಯ ಕಥೆಯನ್ನು ಬಿಟ್ಟು ನೀವಿಬ್ಬರು ನಿಮ್ಮ ಮುಂದಿನ ಜೀವನದ ಕಡೆ ಗಮನ ಕೊಡಿ. ಇಲ್ಲಾಂದರೆ ನೀವಿಬ್ಬರು ದೂರ ಆಗೋದಕ್ಕೆ ನಾನೇ ಕಾರಣ ಆದೆ ಅಂತ ನಾನು ಸತ್ತೋಗ್ತೀನಿ ಅಷ್ಟೆ ಎಂದ ರೋಸಿ ಹೋಗಿದ್ದ ಸಿದ್ಧಾರ್ಥ್. ಸ್ಟಾಪ್ ಇಟ್ ಸಿದ್ಧಾರ್ಥ್. ಸಾಯೋ ಮಾತಾಡಿದರೆ ನಾನೇ ಸಾಯಿಸ್ಬಿಡ್ತೀನಿ. ಯು ಬ್ಲಡಿ ಇಡಿಯಟ್. ಇದನ್ನೆಲ್ಲ ಮಾಡ್ತಿರೋದು ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ನಿನ್ನ ಪ್ರೀತಿನ ನಿನಗೆ ಹಿಂತಿರುಗಿಸಿ ಕೊಡೋಣ ಅಂತ ಅಂದರೆ ಸಾಯೋ ಮಾತಾಡ್ತೀಯ ಇಡಿಯಟ್. ಹಳೆ ಪ್ರೀತಿಯನ್ನು ಮರ್ತ್ಬಿಡು ಅಂತ ನಂಗೆ ಹೇಳ್ತಿದ್ಯಲ್ಲ ನೀನು. ಅದಿತಿನ ಪ್ರೀತಿಸ್ತಿರೋದನ್ನು ನೀನು ಮರ್ತ್ಬಿಡ್ತೀಯಾ ಎಂದು ಸಿದ್ಧಾರ್ಥನ ಕೊರಳಪಟ್ಟಿ ಹಿಡಿದ ಅಭಿರಾಮ್ ಕೋಪದಲ್ಲಿ ಪ್ರಶ್ನಿಸಿದರೆ ತಲೆ ತಗ್ಗಿಸಿದ ಸಿದ್ಧಾರ್ಥ್ ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಬೇರೆಯವರಿಗೆ ಹೇಳಿದಷ್ಟು ಸುಲಭ ಅಲ್ಲ ಅದು. ನಮ್ಮ ಬುಡಕ್ಕೆ ಬಂದಾಗಲೇ ಎಲ್ಲರೂ ಮೌನವಾಗಲೇಬೇಕು ಎಂದು ವ್ಯಂಗ್ಯವಾಗಿ ನಕ್ಕ ಅಭಿರಾಮ್ ವಸಿಷ್ಠ ಅದಿತಿಯ ಕಡೆ ಹೆಜ್ಜೆ ಹಾಕಿದ. ಅದಿತಿ, ಈ ಸಿದ್ಧಾರ್ಥನ ತಾರತಮ್ಯ ನೋಡು. ಎಷ್ಟು ಸುಲಭವಾಗಿ ನಿನ್ನ ಹಳೆ ಪ್ರೀತಿಯನ್ನು ಮರ್ತ್ಬಿಡು ಅಂತ ನಂಗೆ ಹೇಳ್ದ. ಆದರೆ ಅದೇ ಅವನ ವಿಷಯದಲ್ಲಿ ಅವನ ಪ್ರೀತಿನ ಮರಿತಾನ? ಕೇಳಿ ನೋಡು, ಸಾಧ್ಯನೇ ಇಲ್ಲ.
ಎಂದು ಗಹಗಹಿಸಿ ನಕ್ಕ ಅಭಿರಾಮ್ ಈಗ ಗಂಭೀರನಾದನು. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅಂಥವನ ಪ್ರೀತಿಯ ಬಗ್ಗೆ ನಿಂಗೆ ಅರಿವೇ ಬರಲಿಲ್ವಾ? ನಿನ್ನ ನೋಡಿದರೆ ತುಂಬ ಅಯ್ಯೋ ಅನಿಸುತ್ತೆ. ಅದಿತಿ, ನಾನು ನಿಂಗೆ ತಾಳಿ ಕಟ್ಟಿರೋದು ಈ ಸಮಾಜ ನಿನ್ನನ್ನು ಗಂಡ ಬಿಟ್ಟು ಬಂದವಳು ಅನ್ನೋದನ್ನೆಲ್ಲ ಮರ್ತು ಬಿಡು. ಸ್ವಾರ್ಥದ ಹಿಂದೆ ಓಡ್ತಿರೋ ಪ್ರಪಂಚ ಇದು. ಇದನ್ನು ಕಟ್ಟಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯವಾದರೆ ಓಡ್ತಿರೋ ದಿಕ್ಕನ್ನು ಬದಲಾಯಿಸಬಹುದು ಅಷ್ಟೆ. ನೀನು ನಿನ್ನ ಜೀವನದ ಕಡೆ ಗಮನ ಕೊಡಬೇಕು. ನನಗೆ ಕೃತಿ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅದೆಲ್ಲ ನನಗೆ ಬಿಟ್ಟಿದ್ದು. ಆದರೆ ಇಡೀ ಜೀವನ ಪೂರ್ತಿ ನಿನ್ನ ಜೊತೆ ಜೀವನ ಮಾಡೋಕ್ಕಾಗಲ್ಲ ಅದಿತಿ. ಅದು ಗಂಡನಾಗಿ ಸಾಧ್ಯವೇ ಇಲ್ಲ. ನಿನ್ನನ್ನು ಹೆಂಡತಿಯಾಗಿ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನೀನು ನನ್ನ ಗೆಳತಿಯಾಗಬಲ್ಲೆ ಅಷ್ಟೆ. ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸ್ಬಿಡು. ನಿನಗೆ ತುಂಬ ನೋವು ಕೊಟ್ಬಿಟ್ಟೆ. ಮನೆಯವರ ಬಲವಂತಕ್ಕೆ ನಾವಿಬ್ಬರು ಒಟ್ಟಿಗೆ ಇರಬಹುದು ಅಷ್ಟೆ, ಆದರೆ ಒಟ್ಟಿಗೆ ಜೀವನ ನಡೆಸೋಕ್ಕಾಗಲ್ಲ. ನನ್ನ ಕೈಯಲ್ಲಿ ನಿನಗೆ ಪ್ರೀತಿ ಕೊಡೋಕ್ಕಾಗಲ್ಲ ಅದಿತಿ. ನನ್ನ ಹೃದಯ ಕಲ್ಲಾಗಿ ಹೋಗಿದೆ. ಈ ಕಲ್ಲು ಹೃದಯದಲ್ಲಿ ಮತ್ತೆ ಪ್ರೀತಿ ಎಂಬ ಹೂ ಅರಳೋದಿಲ್ಲ. ನೀನು ತುಂಬ ಒಳ್ಳೆಯವಳು. ನಿನಗೊಂದು ಒಳ್ಳೆ ಜೀವನ ಸಿಗಬೇಕು ಅಂತ ನಾನು ಬಯಸ್ತೀನಿ. ನಿನಗೊಂದು ಒಳ್ಳೆ ಜೀವನನ ರೂಪಿಸ್ಕೊಡ್ಬೇಕು ಅಂತಿದ್ದ ಸಮಯಕ್ಕೆ ನನಗೆ ಸಿದ್ಧಾರ್ಥನ ಪ್ರೀತಿಯ ಬಗ್ಗೆ ತಿಳಿದಿದ್ದು. ನಿನಗೆ ಸಿದ್ಧಾರ್ಥ್ಗಿಂತ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ. ಅವನು ನಿನ್ನನ್ನು ಬಾಲ್ಯದಿಂದ ಇಷ್ಟಪಟ್ಟಿದ್ದಾನೆ. ನಿನಗೆ ಅವನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ. ನೀನು ಬಯಸ್ತಿರೋ ಪ್ರೀತಿನ ಕೊಡೋಕ್ಕೆ ಅವನಿಂದ ಮಾತ್ರ ಸಾಧ್ಯ. ವಾಸ್ತವನ ಅರ್ಥ ಮಾಡ್ಕೊ. ನಿನ್ನ ಜೀವನ ಮುಂದೆ ಚೆನ್ನಾಗಿರಬೇಕು ಅಂದರೆ ನೀನು ಸಿದ್ಧಾರ್ಥನ ಜೊತೆ ಒಂದಾಗಲೇಬೇಕು. ನನ್ನ ಜೊತೆ ನಡೆದ ಮದುವೆ, ಈ ತಾಳಿ, ಇದನ್ನೆಲ್ಲ ಕೆಟ್ಟ ಘಟನೆ ಅಂತ ಮರೆತು ಬಿಡು. ಕಾನೂನಿನ ಪ್ರಕಾರ ನಾನು ನಿನಗೆ ಡೈವೋರ್ಸ್ ಕೊಡ್ತೀನಿ. ನಾವಿಬ್ಬರು ದೂರ ಆಗೋಣ. ಅದಾದ ನಂತರ ಸಿದ್ಧಾರ್ಥನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಅವನ ಜೊತೆ ಮದುವೆ ಆಗು. ಅವನ ಜೊತೆ ನಿನಗೊಂದು ಒಳ್ಳೆ ಭವಿಷ್ಯ ಇದೆ. ಅದಿತಿ, ನನ್ನ ಮೇಲಿರುವ ಆಕರ್ಷಣೆಗೆ ನಿನ್ನ ಜೀವನನ ಹಾಳು ಮಾಡ್ಕೋಬೇಡ. ನಿನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೋ. ಆದರೆ ನಿನಗೆ ಸಿದ್ಧಾರ್ಥ್ ಬಿಟ್ಟರೆ ಬೇರೆ ಯಾರೂ ಯೋಗ್ಯರಲ್ಲ. ನಾನು ಸಹ ನಿನಗೆ ಕರೆಕ್ಟ್ ಮ್ಯಾಚ್ ಅಲ್ಲ ಅದಿತಿ. ನೀನು ತುಂಬ ಒಳ್ಳೆ ಹುಡುಗಿ. ನಿನಗೊಂದು ಒಳ್ಳೆ ಜೀವನ ಸಿಗಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಾತು ಅರ್ಥವಾಗಿದೆ ಅಂದ್ಕೋತೀನಿ. ನಾನು ಹೆಚ್ಚು ಹೇಳೋಕ್ಕೆ ಹೋಗಲ್ಲ. ಒಂಟಿಯಾಗಿದ್ದು ಇದ್ರ ಬಗ್ಗೆ ಯೋಚಿಸು. ನಿನಗೆ ಎಲ್ಲ ಅರ್ಥ ಆಗುತ್ತೆ ಎಂದ ಅಭಿರಾಮ್ ಅಲ್ಲಿಂದ ಹೊರ ನಡೆದರೆ ಅಳುತ್ತಾ ಕುಸಿದು ಬಿದ್ದ ಅದಿತಿಗೆ ಸಿದ್ಧಾರ್ಥ್ ಆಸರೆಯಾಗಿದ್ದ. 1 ವರ್ಷದ ನಂತರ. ಪ್ಲೀಸ್ ಕಾಲ್ ರಿಸೀವ್ ಮಾಡು. ಎಲ್ಲಿದೆಯಾ ನೀನು? ನಿನಗೋಸ್ಕರ ಎಷ್ಟು ದಿನ ಅಂತ ನಾನು ಕಾಯೋಕ್ಕಾಗುತ್ತೆ ಹೇಳು? ನಿನಗೋಸ್ಕರ ಇಲ್ಲಿ 2 ಜೀವಗಳು ಕಾಯ್ತಿದೆ ಕಣೋ. ಪ್ಲೀಸ್ ಎಲ್ಲಿದ್ರೂ ಬೇಗ ಬಾ. ಇಂಥ ಸಮಯದಲ್ಲಿ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ನೀನು? ಯಾಕೆ ಈ ಥರ ಮಾಡಿದೆ? ನನ್ನ ಕೈಯಲ್ಲಿ ಈ ನೋವನ್ನೆಲ್ಲ ತಡೆಯೋಕ್ಕಾಗ್ತಾ ಇಲ್ಲ ಕಣೋ ಎಂದು ಅಳುತ್ತಿದ್ದ ಅದಿತಿ ಊಟದ ತಟ್ಟೆ ಹಿಡಿದು ಬಂದ ಅಮೃತ ಅವರನ್ನು ಕಂಡು ತನ್ನ ಕೈಯಲ್ಲಿ ಹಿಡಿದಿದ್ದ ಫೋಟೋವನ್ನು ಮುಚ್ಚಿಟ್ಟುಕೊಂಡಳು. ಅದಿತಿ ಪುಟ್ಟ, ಯಾಕೆ ಅಳ್ತಾ ಇದೆಯಾ? ಅಭಿ ನೆನಪಾಯ್ತಾ? ಕ್ಷಮಿಸು ಪುಟ್ಟ. ಅವನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ನಿನ್ನನ್ನು ಇಂಥ ಸಮಯದಲ್ಲಿ ಬಿಟ್ಟು ಬಿಸ್ನೆಸ್ ಟ್ರಿಪ್ ಅಂತ ಸಿಂಗಾಪುರ್ನಲ್ಲಿ ಕೂತಿದ್ದಾನೆ. ನಾಳೆ ಹೇಗಾದರೂ ಮಾಡಿ ಅವನಿಲ್ಲಿಗೆ ಬರುವಂತೆ ನಾನು ಮಾಡ್ತೀನಿ ಎಂದು ಸೊಸೆಯ ಕಣ್ಣೀರು ಒರೆಸಿದ ಅಮೃತ ಅವರು ಅವಳಿಗೆ ಊಟ ಮಾಡಿಸಿ ಟ್ಯಾಬ್ಲೆಟ್ ನುಂಗಲು ಕೊಟ್ಟು ಹೊರ ನಡೆದರು. ಮಡದಿ ಹೊರಬರುವುದನ್ನೇ ಕಾಯುತ್ತಿದ್ದ ಅನಂತ್ ಅವರು ಅಮೃತ ಅವರನ್ನು ಕರೆದರು. ಅಮೃತ, ಅದಿತಿ ಊಟ ಮಾಡಿ ಮಲಗಿದ್ಲಾ ಎಂದರು. ನಾನೇ ಊಟ ಮಾಡಿಸಿ ಬಂದೆ ರೀ. ಪಾಪ ಹುಡುಗಿ ದಿನದಿಂದ ದಿನಕ್ಕೆ ತುಂಬ ಸೊರಗು ಹೋಗ್ತಿದ್ದಾಳೆ. ನಿಮ್ಮ ಮಗ 2 ತಿಂಗಳಿಗೋ 3 ತಿಂಗಳಿಗೋ ಒಮ್ಮೆ ಬಂದು ಮತ್ತೆ ಬಿಸ್ನೆಸ್ ಟ್ರಿಪ್ ಅಂತ ಹೋಗ್ತಾನೆ. ಅವನೆಲ್ಲಿ ಹೋಗ್ತಾನೆ ಅಂತ ಕೇಳೋ ಅಷ್ಟು ಸಲಿಗೆ ಇಲ್ಲ ನನಗೆ. ಆದರೆ ನಿಮ್ಮ ಬಳಿ ಮತ್ತು ಮಾವನ ಬಳಿ ತುಂಬ ಸಲಿಗೆ ಇದೆ. ನೀವಿಬ್ಬರು ಆ ಸಲಿಗೆಯಲ್ಲಿ ಅವನಿಗೆ ಬೈದು ಇಲ್ಲಿ ಬರೋ ಹಾಗೆ ಮಾಡಿ. ನನಗಂತೂ ಆ ಹುಡುಗಿಯ ಕಣ್ಣೀರನ್ನು ನೋಡೋಕ್ಕಾಗ್ತಾ ಇಲ್ಲ. ಯಾವ ಹೆಣ್ಣಿಗೂ ಸಹ ಅಂಥ ಕಷ್ಟ ಬರಬಾರ್ದು ಎಂದು ಅಮೃತ ಅವರು ಹೇಳಿದಾಗ ಅನಂತ್ರವರು ಮಗನ ನಂಬರ್ಗೆ ಕಾಲ್ ಮಾಡುತ್ತಾ ಮೇಲೆ ಹೋದರು. ಇವರಿಗೇಳಿ ಏನು ಪ್ರಯೋಜನ? ಅಪ್ಪನ ಗುಣವೇ ಅಲ್ವಾ ಮಗನಿಗೂ ಬಂದಿದೆ ಅನಿಸುತ್ತೆ. ಹೆಂಡ್ತಿನ ಒಂದು ದಿನಕ್ಕೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಅಭಿ ಇವ್ರ ರೀತಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅವನು ಇವರನ್ನೂ ಮೀರಿಸಿಬಿಟ್ಟ ಎಂದುಕೊಂಡ ಅಮೃತ ಅವರು ಕೆಲಸದವಳ ಕೈಗೆ ತಟ್ಟೆಯನ್ನು ಕೊಟ್ಟು ಅತ್ತೆಯ ಬಳಿ ಹೋದರು.
ಇತ್ತ ಕೋಣೆಗೆ ಬಂದ ಅನಂತ್ ವಸಿಷ್ಠ ಅವರು ಮಗನ ನಂಬರ್ಗೆ ಕರೆ ಮಾಡುತ್ತಲೇ ಇದ್ದರು. ಕೊನೆಗೂ ಅಭಿರಾಮ್ ಕಾಲ್ ರಿಸೀವ್ ಮಾಡಿದ. ಅಭಿ, ಎಲ್ಲಿದ್ಯಾ ನೀನು? ನಾಳೆ ಅದಿತಿಯ ಸೀಮಂತ ಶಾಸ್ತ್ರ ಇದೆ. ನೀನು ನೋಡಿದರೆ ಮೀಟಿಂಗ್ ಅದು ಇದು ಅಂತ ಹೊರಗೆ ಇರ್ತೀಯ. ಈ 8 ತಿಂಗಳಲ್ಲಿ ಆ ಹುಡುಗಿ ಜೊತೆ ಒಂದು ದಿನವಾದರೂ ನೆಟ್ಗಿದೆಯಾ? ನಿನ್ನ ಮಗು ಅವಳ ಹೊಟ್ಟೆಯಲ್ಲಿ ಬೆಳೀತಿರೋದು. ಅಂಥದ್ರಲ್ಲಿ ಅವಳನ್ನು ಇಷ್ಟೊಂದು ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ. ಜಯರಾಮ್ ಮತ್ತು ಕಾವೇರಿಗೆ ನೀನು ಅದಿತಿಯನ್ನ ಇಷ್ಟು ನಿರ್ಲಕ್ಷ್ಯ ಮಾಡುತ್ತಿರುವ ವಿಚಾರ ಗೊತ್ತಿಲ್ಲ. ನಾಳೆ ಅವಳನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗುತ್ತಾರೆ. ಮಗಳು ಸೊರಗಿ ಹೋಗಿರುವುದನ್ನು ನೋಡಿದರೆ ಏನು ಅಂದ್ಕೊಳ್ಳಲ್ಲ. ನನಗೆ ನಿನ್ನ ಯಾವುದೇ ಎಕ್ಸ್ಪ್ಲನೇಷನ್ ಬೇಕಿಲ್ಲ. ಈ ಕೂಡಲೇ ನೀನು ಸಿಂಗಾಪುರಿಂದ ಹೊರಡಬೇಕು ಎಂದು ಹೇಳಿ ಕಾಲ್ ಕಟ್ ಮಾಡಿದರೆ, ಇತ್ತ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿದ್ದ ಅಭಿರಾಮ್ ನಿಟ್ಟುಸಿರು ಬಿಟ್ಟ. ಯಜಮಾನ್ರೆ, ಚಿಕ್ಕಯಜಮಾನ್ರು ಬರ್ತಿದ್ದಾರೆ ಎಂದು ಕೆಲಸದವ ಸಂತಸದಲ್ಲಿ ಕೂಗಿ ಹೇಳಿದಾಗ, ಸೀಮಂತ ಶಾಸ್ತ್ರದಲ್ಲಿ ಮುಳುಗಿ ಹೋಗಿದ್ದ ಮನೆಯವರೆಲ್ಲ ಬಾಗಿಲ ಕಡೆ ತಿರುಗಿ ನೋಡಿದರೆ 3-4 ತಿಂಗಳ ನಂತರ ಮನೆಗೆ ವಾಪಸ್ ಬಂದಿದ್ದ ಅಭಿರಾಮ್ ಸೀಮಂತ ಶಾಸ್ತ್ರ ಮಾಡಿಸಿಕೊಳ್ಳುತ್ತಿದ್ದ ತುಂಬು ಗರ್ಭಿಣಿ ಅದಿತಿಯನ್ನ ಕನಿಕರದಿಂದ ನೋಡಿದ. ಅಂತೂ ನಿನ್ನ ಮಾತನ್ನು ಉಳಿಸ್ಕೊಂಡ್ಬಿಟ್ಟೆ ನೀನು. ನನ್ನ ಅಳಿಯ ಬಂದ್ಬಿಟ್ಟ ಎಂದ ಜಯರಾಮ್ ಅಭಿರಾಮ್ ಬಳಿ ಹೆಜ್ಜೆ ಹಾಕಿದರೆ, ಅವರನ್ನೊಮ್ಮೆ ದಿಟ್ಟಿಸಿ ನೋಡಿ ಅದಿತಿಯ ಬಳಿ ಹೆಜ್ಜೆ ಹಾಕಿದ ಅಭಿರಾಮ್ ಅವಳ ಕೈಗಳಿಗೆ ಚಿನ್ನದ ಬಳೆ ಹಾಕಿ ಅವಳ ತಲೆ ಸವರಿದ. ಅಭಿ, ತಗೋ, ಶಾಸ್ತ್ರ ಮಾಡು ಎಂದು ಅಮೃತ ಅವರು ಸಡಗರದಿಂದ ಮಗನ ಬಳಿ ಬಂದಾಗ ಆ ತಟ್ಟೆಯಲ್ಲಿದ್ದ ಅರಿಶಿಣ ಕುಂಕುಮದ ಬಟ್ಟಲನ್ನು ನೋಡಿ ನಿಟ್ಟುಸಿರು ಬಿಟ್ಟು ಅಭಿರಾಮ್ ಕೈ ಮುಷ್ಟಿಯಲ್ಲಿ ಅಕ್ಷತೆಯನ್ನು ಎತ್ತಿಕೊಂಡು ಅವಳಿಗೆ ಆಶೀರ್ವದಿಸಿದ. ಅದಿತಿ, ನನ್ನನ್ನು ಕ್ಷಮಿಸ್ಬಿಡು ಎಂದಷ್ಟೇ ಹೇಳಿದವ ಅಲ್ಲಿಂದ ಜಾಗ ಖಾಲಿ ಮಾಡಿದರೆ, ಕಣ್ಣು ತುಂಬಿಕೊಳ್ಳುವ ಅದಿತಿಯ ಹೊಟ್ಟೆ ನೋವಿನಿಂದ ನರಳಾಡುವಳು. ಅಯ್ಯೋ ಅಭಿ, ಕಾರ್ ಸ್ಟಾರ್ಟ್ ಮಾಡು, ಅದಿತಿಗೆ ಹೆರಿಗೆ ನೋವು ಶುರುವಾಗಿದೆ ಎಂದು ಅಮೃತ ಅವರು ಕಿರಿಚಿಕೊಂಡಾಗ ಮೇಲಿನ ರೂಮಿಗೆ ಹೋಗುತ್ತಿದ್ದ ಅಭಿರಾಮ್ ಹೋದಷ್ಟೇ ವೇಗದಲ್ಲಿ ಕೆಳಗಿಳಿದು ಬಂದವನು ಅದಿತಿಯನ್ನು ಎತ್ತಿಕೊಂಡು ಕಾರಿನೊಳಗೆ ಕೂರಿಸಿ ಅವಳಿಗೆ ಸೀಟ್ ಬೆಲ್ಟ್ ಹಾಕಿದವನು ಮನೆಯವರಿಗೆ ಯಾರಿಗೂ ಸಹ ಕಾಯದೆ ತಾನೇ ಡ್ರೈವ್ ಮಾಡಿಕೊಂಡು ಹಾಸ್ಪಿಟಲ್ ಕಡೆ ಹೊರಟ. ನನಗೆ ಮಾತು ಕೊಟ್ಟಿದ್ರಿ ಅಲ್ವಾ ಅವನನ್ನು ಕರೆದುಕೊಂಡು ಬರ್ತೀನಿ ಅಂತ. ಯಾಕೊಬ್ಬರೇ ಬಂದಿದ್ದೀರಾ? ಅವನೆಲ್ಲಿ? ಮಾತಾಡಿ ಅಭಿ, ಆನ್ಸರ್ ಮೀ ಎಂದು ಅದಿತಿ ನೋವಿನಲ್ಲಿ ಕಣ್ಣೀರು ಹಾಕುತ್ತಿದ್ದರೆ ಅವಳ ಕೈ ಹಿಡಿದು ಅಣೆಗೊತ್ತಿಕೊಂಡ ಅಭಿರಾಮ್ ಆಸ್ಪತ್ರೆಯ ಮುಂದೆ ಕಾರು ನಿಲ್ಲಿಸಿದ. ನನ್ನ ಕೈಯಲ್ಲಾದ ಪ್ರಯತ್ನವೆಲ್ಲ ಮಾಡ್ತಾ ಇದ್ದೀನಿ ಅದಿತಿ, ಆದರೆ ಅವನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ತಿಲ್ಲ. ನನ್ನ ಮೇಲೆ ನಂಬಿಕೆ ಇಡು. ನೀನು ಖುಷಿಯಾಗಿರುವಂತೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಈಗ ಬೇರೆ ಯಾವುದೇ ಟೆನ್ಷನ್ ತೆಗೆದುಕೊಳ್ಳದೆ ಮಗುವಿಗೆ ಜನ್ಮ ನೀಡುವತ್ತ ಗಮನ ಹರಿಸು ಎಂದು ಅವಳನ್ನು ಎತ್ತಿಕೊಂಡು ಹಾಸ್ಪಿಟಲ್ ಒಳಗೆ ಹೋಗಿದ್ದ. ಅದಿತಿಯ ನರಳಾಟ ಜೋರಾಗಿತ್ತು. ಡಾಕ್ಟರ್ ಬಂದು ಅಭಿರಾಮ್ಗೆ ಒಳಗಡೆ ಬರಲು ಹೇಳಿದಾಗ ಮಾಸ್ಕ್ ಹಾಕಿಕೊಂಡು ಒಳಗಡೆ ಬಂದ ಅಭಿರಾಮ್ ಅದಿತಿಯ ಜೊತೆ ಮಾತನಾಡಿದ. ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಮಿಸ್ಟರ್ ಅಭಿರಾಮ್ ವಸಿಷ್ಠ, ಆದರೆ ನಿಮ್ಮ ವೈಫ್ ಕಡೆಯಿಂದ ಸರಿಯಾದ ರೆಸ್ಪಾನ್ಸ್ ಬರುತ್ತಿಲ್ಲ. ತಾಯಿ ಮತ್ತು ಮಗು ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಧೈರ್ಯವಾಗಿರಿ. ಎಂಥ ಸಂದರ್ಭ ಬಂದರೂ ಸಹ ಅದನ್ನು ಎದುರಿಸಲು ಸಿದ್ಧರಾಗಿ ಎಂದು ಅಭಿರಾಮ್ ಭುಜ ತಟ್ಟಿದ ಡಾಕ್ಟರ್ ಅವನನ್ನು ಹೊರಗಡೆ ಕಳಿಸಿ ಆಪರೇಷನ್ ಮುಂದುವರಿಸಿದರು. ಸತತ 1 ಗಂಟೆಯ ನಂತರ ಮಗುವಿನ ಅಳುವಿನ ಶಬ್ದ ಹೊರಗಿದ್ದವರಿಗೆಲ್ಲ ಕೇಳಿಸಿತು. ಮಗುವನ್ನು ಎತ್ತಿಕೊಂಡು ಹೊರಬಂದ ಡಾಕ್ಟರ್ ಅಭಿರಾಮ್ ಕೈಗೆ ಮಗುವನ್ನು ಕೊಟ್ಟು ತಲೆ ತಗ್ಗಿಸಿದರು. ಐ ಆಮ್ ಸಾರಿ, ನಿಮ್ಮ ವೈಫ್ನ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ನಿಮಗೆ ಹೆಣ್ಣು ಮಗು ಆಗಿದೆ ಎಂದಾಗ ಮಗುವನ್ನು ಹಿಡಿದುಕೊಂಡೇ ಹಿಂದಕ್ಕೆ ವಾಲಿದ ಅಭಿರಾಮ್ನನ್ನು ಅನಂತ್ ವಸಿಷ್ಠ ಹಾಗೂ ಅಮೃತ ಅವರು ಹಿಡಿದುಕೊಂಡರು. ಅದಿತಿ ಎಂದು ಕೂಗಿಕೊಂಡ ಕಾವೇರಿಯವರು ಪ್ರಜ್ಞೆ ಕಳೆದುಕೊಂಡರೆ ಜಯರಾಮ್ ಅವರಿಗೆ ಆಘಾತವಾಗಿತ್ತು. ಡಾಕ್ಟರ್, ಬಾಡಿನ ಕಳಿಸಿಕೊಡಲು ಏರ್ಪಾಡು ಮಾಡಿ. ಅಭಿ, ಮುಂದಿನ ಕಾರ್ಯಗಳನ್ನು ಗಮನಿಸು. ಅಮೃತ, ಮಗುವಿನ ಜವಾಬ್ದಾರಿ ನಿಂದು ಇನ್ಮುಂದೆ. ಈ ಮಗುವಿಗೆ ನೀನು ಅಜ್ಜಿ ಮಾತ್ರವಲ್ಲ, ತಾಯಿ ಸಹ ಆಗಬೇಕು ಎಂದು ಮಹದೇವ್ ವಸಿಷ್ಠ ಅವರು ಹೇಳಿದಾಗ ಅಳುತ್ತಲೇ ಮಗನ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಂಡ ಅಮೃತ ಅವರು ಸೊಸೆಯ ಮುಖ ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅದಿತಿಯ ಅಂತ್ಯಕ್ರಿಯೆಯನ್ನು ನಡೆಸಿಕೊಟ್ಟ ಅಭಿರಾಮ್ ಹೊತ್ತಿ ಉರಿಯುತ್ತಿದ್ದ ಜ್ವಾಲೆಯನ್ನು ದಿಟ್ಟಿಸಿ ನೋಡುತ್ತಾ ಕಣ್ಮುಚ್ಚಿದ.
3 ವರ್ಷಗಳ ನಂತರ. ಕಿವಿಗೆ ಅಲಾರಾಂ ಸದ್ದು ಬೀಳುತ್ತಿದ್ದರೂ ಸಹ ಎಚ್ಚರಗೊಳ್ಳದ ವಸಿಷ್ಠ ಪುಟ್ಟ ಪುಟ್ಟ ಕೈ ಬೆರಳುಗಳು ತನ್ನ ಮುಖವನ್ನು ಸವರಿ ಕೆನ್ನೆಯ ಮೇಲೆ ಸಿಹಿಮುತ್ತು ಬಿದ್ದಾಗ ಮೆಲ್ಲಗೆ ಕಣ್ಬಿಟ್ಟನು. ಅಂದು ವಸಿಷ್ಠ ಬಂಗಲೆಯಲ್ಲಿ ಗಣೇಶೋತ್ಸವದ ಸಡಗರ ಮನೆ ಮಾಡಿತ್ತು. ಕಳೆದ 3 ವರ್ಷಗಳಿಂದ ಯಾವ ಹಬ್ಬವನ್ನೂ ಮಾಡದೆ ಸ್ಮಶಾನದಂತಿದ್ದ ಬಂಗಲೆಯಲ್ಲಿ ಇಂದು ಆ ಮನೆಯ ರಾಜಕುಮಾರಿಯ ಆಸೆಯ ಮೇರೆಗೆ ಹಬ್ಬವನ್ನು ಆಚರಿಸಲು ಮನೆಯವರೆಲ್ಲ ತಯಾರಿ ಮಾಡಿಕೊಂಡಿದ್ದರು. ಅಮೃತ, ವಸಿಷ್ಠ ರಾತ್ರಿ ಮನೆಗೆ ಬಂದ್ನಾ ಎಂದು ಆಗ ತಾನೇ ತಮ್ಮ ರೂಮಿನಿಂದ ಹೊರಬಂದ ಪಾರ್ವತಿಯವರು ಮೊಮ್ಮಗನ ಬಗ್ಗೆ ವಿಚಾರಿಸಿದರು. ಮಧ್ಯರಾತ್ರಿಯ ಮೇಲಾಗಿತ್ತು ಅತ್ತೆ ಅವನು ಬಂದಾಗ ಎಂದು ಉತ್ತರಿಸಿದವರು, ಕೆಲಸದವನು ಓಡುವ ನಡುಗೆಯಲ್ಲಿ ಬಂದು ಗಣೇಶನನ್ನು ತಂದರು ಎಂದು ಹೇಳಿದಾಗ ಆರತಿ ತಟ್ಟೆ ಹಿಡಿದು ಸಂಭ್ರಮದಿಂದ ಹೋದರು. ತಾತು ನಿಲ್ಲಿ, ಫಸ್ಟ್ ನಾನು ಇಳಿಯುತ್ತೇನೆ. ಅಜ್ಜಮ್ಮ ಹೇಳಿದ್ದೆ, ಮೊದಲು ಗೌಲಿ ಇಳಿಯಬೇಕಂತೆ, ಆಮೇಲೆ ಗಣೇಶ ಅಂತೆ. ನಾನು ಮೊದಲು ಕಾಲಿನಿಂದ ಇಳಿಯುತ್ತೇನೆ ಎಂದು ಅನಂತ್ರವರನ್ನು ತಡೆದ ವಸಿಷ್ಠ ಬಂಗಲೆಯ ರಾಜಕುಮಾರಿ ಕಾರಿನ ಬಾಗಿಲು ತೆರೆದ ಡ್ರೈವರ್ಗೆ ತನ್ನನ್ನು ಕೆಳಗಿಳಿಸು ಎನ್ನುವಂತೆ ಹೇಳಿದಳು. ಅವಳ ಮಾತಿಗೆ ಡ್ರೈವರ್ ಅನಂತವರ ಮುಖ ನೋಡಿದ ವಸಿಷ್ಠ ಮನೆತನದ ರಾಜಕುಮಾರಿಯನ್ನು ಮುಟ್ಟುವುದಾ ಎನ್ನುವಂತೆ. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.